ಇನ್ನು ನಾಳೆ ಆಸ್ಪತ್ರೆಗೆ ಹೋಗುವ ಮುನ್ನ ಸ್ವಲ್ಪ ಎಚ್ಚರ, ಯಾಕಂದರೆ ಒ ಪಿ ಡಿಗಳು ನಾಳೆ ಬಂದಿರುತ್ತೆ. ನಾಳೆ ರಾಜ್ಯಾದ್ಯಂತ ಒ ಪಿ ಡಿ ಸೇವೆಗಳು ಸ್ಥಗಿತ. ರಾಜ್ಯಾದ್ಯಂತ ಏನು, ದೇಶಾದ್ಯಂತ ನಾಳೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಕಾಲ್ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಈ ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆ ಆಯಿತಲ್ಲ, ಇದನ್ನು ಖಂಡಿಸಿ ದೇಶಾದ್ಯಂತ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 24 ಗಂಟೆಗಳ ಕಾಲ ಹೊರರೋಗಿಗಳ ವಿಭಾಗ, ಔಟ್ ಪೇಷಂಟ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಕಂಪ್ಲೀಟ್ ಬಂದ್ ಆಗುತ್ತೆ. ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಚಿಕಿತ್ಸೆ ಕೊಡ್ತಾರೆ, ICUನಲ್ಲಿ ಅದೆಲ್ಲ ನಡೆಯುತ್ತೆ, ಅದ್ರ ಪಾಡ್ಗದು. ಬಟ್ ಈ ಬಂದ್ಗೆ ವೈದ್ಯರ ಬೇರೆ ಬೇರೆ ಅಸೋಸಿಯೇಷನ್ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು, ಅದಕ್ಕೋಸ್ಕರ ನಮ್ಮ ವೀಕ್ಷಕರಿಗೆ ಕೊಡ್ತಕ್ಕಂಥ ಮಾಹಿತಿ, ನಾಳೆ ಯಾವ ಸೌಲಭ್ಯಗಳು ಸಿಗುತ್ತೆ, ಯಾವ್ದು ಸಿಗಲ್ಲ, ಯಾವ ರೀತಿ ಅದಕ್ಕೆ ಪರ್ಯಾಯವಾಗಿ ತಯಾರಾಗಬೇಕು ಅಂತ. ಅರವಿಂದ್, ಈಗ ನಾಳೆ ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಆಗೋದ್ರಿಂದಾಗಿ ಇವತ್ತೇನೆ ಸಾರ್ವಜನಿಕರು, ರೋಗಿಗಳು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನಾಳೆ ತೋರಿಸ್ಕೊಳ್ಬೇಕು ಅಂತ ಇದ್ದ ರೋಗಿಗಳು ಇವತ್ತೇನೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ರೆ ಒಳ್ಳೆಯದು. ನಾಳೆ OPD ಬಂದಿರುತ್ತೆ, ಆದರೆ ಎಮರ್ಜೆನ್ಸಿ ಪೇಷಂಟ್ಗಳು ಮಾತ್ರ ಟ್ರೀಟ್ಮೆಂಟನ್ನು ಕೊಡ್ತಾರೆ. OPD ಬಂದಿರೋದ್ರಿಂದಾಗಿ ವೈದ್ಯಕೀಯ ಸೇವೆ ಸಿಗಲ್ಲ, ಚಿಕಿತ್ಸೆ ಸಿಗಲ್ಲ. ಹಾಗಾಗಿ ವ್ಯತ್ಯಯ ಆಗೋದು ಬೇಡ, ಇವತ್ತೇ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದು ಒಳ್ಳೆಯದನ್ನುವಂಥದ್ದು. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಭಾನುವಾರ ಬೆಳಗ್ಗೆ 6 ಗಂಟೆವರೆಗೂ 24 ಗಂಟೆಗಳ ಕಾಲ ಈ ಒಂದು ವೈದ್ಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. OPDಗಳನ್ನು ಕ್ಲೋಸ್ ಮಾಡಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದಾಗಿ ಒಂದಿಷ್ಟು ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಈ ಒಂದು ಪ್ರತಿಭಟನೆಗೆ IMA ಕೊಟ್ಟಿರುವಂಥ ಕರೆಗೆ ಈಗಾಗಲೇ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘವೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದೆ, ಮತ್ತು ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಮಕ್ಕಳ ವೈದ್ಯರ ಅಸೋಸಿಯೇಷನ್ ಜೊತೆಗೆ ಪೀಡಿಯಾಟ್ರಿಕ್ ವೈದ್ಯರ ಅಸೋಸಿಯೇಷನ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರೋದ್ರಿಂದಾಗಿ 30,000 ರಾಜ್ಯದಲ್ಲೇ 30,000 ವೈದ್ಯರು IMA ವ್ಯಾಪ್ತಿಗೆ ಬರೋದ್ರಿಂದ ಅವರೆಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಒಂದರಲ್ಲೇ 7,000 ವೈದ್ಯರು ಈ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ್ದು, ನಾಳೆ ಬೆಳಿಗ್ಗೆ 11 ಅಥವಾ 12 ಗಂಟೆಗೆ ಚಾಮರಾಜಪೇಟೆಯ IMA ಅಸೋಸಿಯೇಷನ್ ಇರ್ತಕ್ಕಂಥ ಕಚೇರಿಯಲ್ಲಿ ಪ್ರತಿಭಟನೆಯನ್ನ ಮಾಡಿ ನ್ಯಾಯ ಸಿಗುವಂತೆ ಒತ್ತಾಯವನ್ನ ವೈದ್ಯರು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸಾರ್ವಜನಿಕರು ಎಚ್ಚೆತ್ತು ಈ ಒಂದು ವೈದ್ಯಕೀಯ ಸೇವೆ ಬೇಕು ಅಂತಂದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್, ಧನ್ಯವಾದ. ಸೊ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನಾದರೂ ಎಮರ್ಜೆನ್ಸಿ ನಾಳೆ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಆ್ಯಸ್ OPD ಹೋಗಬೇಕು ಅಂತ ಇವತ್ತೇ ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ನಾಳೆ ಸಮಸ್ಯೆ ಆಗುತ್ತೆ.